ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಕುಂಬ್ಳಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಪಡೆದಂಥ ಕುರುಬ್ರಳ್ಳಿಯಲ್ಲಿ ಕುಡಿಯೋ ನೀರಿನ ಅಭಾವ ಸುಮಾರು ಒಂದು 10-15 ದಿವಸದಿಂದ ಇತ್ತು. ಕಾರಣ ಏನಪ್ಪ ಅಂದರೆ, ನಾವು ನಮ್ಮೂರಲ್ಲಿ ಎಷ್ಟೇ ಬೋರ್ವೆಲ್ ಹಾಕ್ಸಿದ್ರು, ಮಾಜಿ ಶಾಸಕರು MTB ಅವರು 13 ಬೋರ್ ಹಾಕ್ಸಿದ್ರು, ನೀರು ಸಿಗಲಿಲ್ಲ. ಹಾಲಿ ಶಾಸಕರು ಒಂದು 6-7 ಬೋರ್ ಹಾಕ್ಸಿದ್ರು, ಅದರಲ್ಲೂ ನೀರು ಸಿಗಲಿಲ್ಲ. ಆ ಕಾರಣಾಂತರದಿಂದ ಬೇರೆಯವ್ರ ಕಡೆಯಿಂದ ಖಾಸಗಿಯವ್ರ ಹತ್ರ ನಾವು ನೀರು ಬಿಡಿಸ್ಕೊತಾ ಇದ್ದೀವಿ. ನೀರು ಬಿಡಿಸ್ಕೊಂಡು ಇವತ್ತು ಬಾವಿಗೆ ಬಿಟ್ಕೊಂಡು ಓವರ್ ಟ್ಯಾಂಕ್ ಕೂಡ ಇಲ್ಲ, ಬಾವಿಗೆ ಬಿಟ್ಕೊಂಡು ಅಲ್ಲಿಂದ ನಾವು ಊರಿಗೆ ಲಿಫ್ಟ್ ಮಾಡ್ತಾಯಿದ್ದೀವಿ. ಮತ್ತು ಇನ್ನೊಂದು ಬೋರ್ವೆಲ್ ಕಲ್ಲಲ್ಲಿ ರಸ್ತೆಯಲ್ಲಿ ಒಂದು ಕಾಲು ಇಂಚು ನೀರು ಬರುತ್ತೆ. ಆ 1/4 ಇಂಚು ನೀರು ಏನಾಯಿತು, ನಾವು ಬಾವಿಗೂ ಅಲ್ಲೊಂದು 3 ಮನೆ ಕಲೆಕ್ಷನ್ ಹಾಕ್ಕೊಂಡು ಅವ್ರಿಗೆ ಸುಮಾರು ಒಂದು 15-20 ಪೈಪ್ಲೈನ್ ಇಲ್ಲದೆ ಪಾಪ ಅದಕ್ಕೆ ಕಲೆಕ್ಷನ್ ಹಾಕ್ಕೊಂಡು ಅದರಲ್ಲಿ ಬೇಕಾದಾಗ ಬಿಟ್ಕೊಂಡು ಡ್ರಮ್ಗಳಿಗೆ ಅದೂ ಇನ್ನೇನು ತೋಟ ಮಾಡಲ್ಲ ಎಂಥದ್ದು ಇಲ್ಲ, ಅದು ಬಿಟ್ಕೊಂಡು ಅವ್ರ ಪಾಟಿಗೆ ಅವರು ಸಂಸಾರ ನಡೆಸ್ಕೊಂಡು ಬರ್ತಾಯಿದ್ರು. ಇತ್ತೀಚೆಗಷ್ಟೇ ಏನಾಯಿತು, ನಮ್ಮ ಅವಧಿ ಮುಗಿದ ನಂತರ ತಕ್ಷಣವೇ ಏನು ಮಾಡಿದ್ರು, ಆ ಪೈಪನ್ನು ಯಾಕೆ ಅವ್ರ 3 ಮನೆಗೆ ಸಪ್ರೇಟ್ ನೀರು ಬಿಡಬೇಕು ಅಂತೇಳಿ ಅದನ್ನು ಕಟ್ ಮಾಡಬೇಕು ಅಂತ ಹೋಗಿ ಅವ್ರ ಮನೆಗೆ ನೀರನ್ನ ಸ್ಥಗಿತಗೊಳಿಸಿ ಅಲ್ಲಿಂದ ಸೀದಾ ಬಾವಿಗೆ ಬರೋ ಥರ ಮಾಡಿದ್ರು. ನಾವೇನು ಹೇಳಿದ್ವಿ ಅವ್ರಿಗೆ, ನೋಡಪ್ಪ ಫಸ್ಟ್ ಅವ್ರಿಗೆ ನೀರಿನ ವ್ಯವಸ್ಥೆ ಮಾಡಿಕೊಡ್ರಿ, ಆಮೇಲೆ ನೀವು ಹಾಕ್ರಿ, ಬೇಡ ಅಂತ ನಾವು ಹೇಳಲ್ಲ, ಅದುವರೆಗೂ ಓಡಲಿ, ಫಸ್ಟ್ ನೀವು ಸಪ್ರೇಟ್ ಪೈಪ್ಲೈನನ್ನು ಮಾಡಿರಿ ಅಂತ ಮನೆ ಕಡೆಗೆ ಮಾಡಿರಿ ಅಂತ ಹೇಳಿದೆ ನಾನು. ಆಮೇಲೆ ಸರಿ ಮಾಡಿಸ್ತೀವಿ ಅಂತ ಹೇಳ್ಕೊಂಡು 1 ತಿಂಗಳಾಯಿತು, ಇದುವರೆಗೂ ಆಗಲಿಲ್ಲ. ಅದೇ ಒಂದು ಇದ್ರ ಪ್ರಕಾರ ನಮ್ಮ ಕುಡಿಯೋ ಶುದ್ಧ ನೀರಿನ ಘಟಕಕ್ಕೆ ನೀರು ಬರದೇ ಆಯಿತು. ನೀರು ಬರದೇ ಆದಾಗ ಏನಾಯಿತು, ಅಲ್ಲಿ ನೀರು ಕೆಟ್ಟೋಯ್ತು, ಇದು ಮೋಟ್ರ್ಗಳೆಲ್ಲ ಕೆಟ್ಟೋದು, ಇಲ್ಲಿ ವಸ್ತುಗಳೆಲ್ಲ ರಿಪೇರಿ ಆಗಿರುತ್ತೆ, ವಸ್ತುಗಳೆಲ್ಲ ಇಲ್ಲೇ ಬಿದ್ದಾವೆ ನೋಡ್ಬೋದು. ಆ ರಿಪೇರಿ ಮಾಡಿಸೋದಕ್ಕೆ 85,000-90,000 ರೂಪಾಯಿ ಕೇಳಿದ್ರು. ಎಲ್ಲ ಒಪ್ಪಿಸಿ ಹಳೆ ಸಾಮಾನೆಲ್ಲ ತೆಗೆದು ಬಿಸಾಕಿ, ಹಣ ಇದು ಬಾವಿ ನೀರು ಬಂದರೆ ಪಾಚಿ ಎಲ್ಲ ಬರುತ್ತೆ, ಇನ್ನೂ ಬೇಗ ರಿಪೇರಿಗೆ ಬರ್ತಾ ಇರುತ್ತೆ, ನೀವು ಇದನ್ನೇನ ಮಾಡಿ ಯಾವುದನ್ನ ಬೋರ್ವೆಲ್ ಡೈರೆಕ್ಟಾಗಿ ಕಲೆಕ್ಷನ್ ಕೊಡಿ ಅಂತ ಕೇಳ್ಕೊಂಡ್ರು ಯಾರು ರಿಪೇರಿ ಮಾಡೋಂಥವ್ರು. ನಾವೇನು ಮಾಡಿದ್ವಿ, ಕಲ್ಲಳ್ಳಿ ರಸ್ತೆಯಲ್ಲಿರೋ ಬೋರ್ವೆಲ್ ನೀರನ್ನ ತೊಗೊಂಬಂದು ಅದು ಕಲೆಕ್ಷನ್ ಕೊಡೋಣ ಅಂತ ಎಲ್ಲ ರೆಡಿ ಮಾಡಿ ಇವತ್ತು ಕಲೆಕ್ಷನ್ ಹಾಕೋಕ್ಕೆ ಹೋದಂಥ ಸಂದರ್ಭದಲ್ಲಿ ನಮ್ಮ ವಿರೋಧಿಗಳಾದಂಥವರು, ಅವರು ಗ್ರಾಮ ಪಂಚಾಯತಿ ಸದಸ್ಯರು, ಅವ್ರಿಗೂ ಅರಿವಿರಬೇಕು, ಊರಿಗೋಸ್ಕರ ಏನು ಮಾಡ್ತಾಯಿದ್ದಾರೆ, ಯಾರಿಗೆ ಮಾಡ್ತಾಯಿದ್ದಾರೆ, ಮಾಡಲಿ ಬಿಡು, ಆಮೇಲೆ ನಾವು ಇದನ್ನು ಮಾಡ್ಕೊಳ್ಳೋಣ ಅನ್ನೋ ಒಂದು ಅರಿವಿದ್ದು ಅದನ್ನು ಮಾಡಬೇಕಾಗಿತ್ತು. ತಕ್ಷಣ ಬಂದು ಆ 3 ಮನೆ ಅದನ್ನು ಸಪ್ರೇಟ್ ಮಾಡಿ ನೀವು ಆಮೇಲೆ ಕಲೆಕ್ಷನ್ ಹಾಕ್ಕೊಂಬರ್ರಿ ಅಂತ ಹೇಳಿದ್ರು. ಅದನ್ನು ಹಾಕ್ಕೊಂಬರೋಕೆ ನಾವು ಸುಮಾರು ಇನ್ನೂ ಒಂದು 100 ಮೀಟ್ರ್ ಪೈಪ್ ಬೇಕಾಗುತ್ತೆ. ಯಾಕೆ ಮಾಡಬೇಕು, ಅವ್ರು ಬೇಕಾದ್ರೆ ಮಾಡ್ಕೊಳ್ಳಿ ಅನ್ನೋ ಒಂದು ಉದ್ದೇಶ ನಾವೇನು ಮಾಡಿದ್ವಿ, ಅಲ್ಲಿಂದ ಕಲೆಕ್ಷನ್ ಹಾಕೋದಕ್ಕೆ ಹೋದಾಗ ಬಂದು ಅಡ್ಡಿಪಡಿಸಿದ್ದಾರೆ. ಆದರೂ ಇವತ್ತು ನಾವು ಕಲೆಕ್ಷನ್ನ ನಮ್ಮ PDOಗೆ ಫೋನ್ ಮಾಡಿ PDO ಅನುಮತಿ ಮೇಲೆ ನಾವು ಇವತ್ತು ಕಲೆಕ್ಷನ್ ಹಾಕ್ತಾಯಿದ್ದೀವಿ. ಈ ಥರ ಏನಾದರೂ ಸಾರ್ವಜನಿಕವಾಗಿ 10 ದಿನದಿಂದ ಕುಡಿಯೋಕ್ಕೆ ಊರಲ್ಲಿ ನೀರಿಲ್ಲಲ್ಲ, ಅದಕ್ಕೇನೋ ವ್ಯವಸ್ಥೆ ಮಾಡಬೇಕು ಅನ್ನೋ ಪರಿಜ್ಞಾನ ಇಟ್ಕೊಂಡು ಒಬ್ಬ ಸಾರ್ವಜನಿಕರು ಸೇವೆ ಮಾಡೋಂಥ ಗಮನ ಇಟ್ಕೊಂಡು ಕೆಲಸ ಮಾಡಬೇಕು ವಿನಃ ನನ್ನ ಪ್ರತಿಷ್ಠೆ ನಂದು ಅನ್ನೋ ಯಾರು ಇಲ್ಲಿ ತೋರಿಸ್ಕೊಡೋದು ಬರಬಾರ್ದು. ಅವರು ಕೆಲಸ ಮಾಡಬೇಕು, ಅಭಿವೃದ್ಧಿ ಮಾಡಿರಿ. ಇವ್ರನ್ನ ನಾವು ಬೇಡ ಅಂತ ಹೇಳಲ್ಲ. ಯಾಕೆ ಮಾಡಲ್ಲ, ಮಾಡೋ ಕೆಲಸಕ್ಕೆಲ್ಲ ಯಾಕೆ ಅಡ್ಡಿ ಬರ್ತೀರಾ? ನೀವು ಮಾಡೋಂಥ ಕೆಲಸಕ್ಕೆ ನಾವು ಅಡ್ಡಿ ಬರ್ತೀರಾ? ಇಲ್ಲ ಎಂದಾದರೂ ಬಂದಿದ್ದೀವಾ? ಲಾಸ್ಟ್ ಟೈಮ್ ಒಂದು ಶಾಸಕರು ಒಂದು ಅನುದಾನದಲ್ಲಿ ಒಂದು ಬೋರ್ವೆಲ್ ಬಂತು, ಆವಾಗ ನಾವು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಎಲ್ಲರೂ ಸರಿ ಪೂಜೆ ಮಾಡೋಣ ಅಂತ ಹೋಗಿ ಅವರು ನಾನು ಕರೆದಾಗ ನೀವು ಮಾಡಬಾರ್ದು ಅಂತ ಗಲಾಟೆ ಮಾಡಿ ವಾಪಸ್ ಕಳಿಸ್ರಿ. ನಾವು ಶಾಸಕ ಗಮನಕ್ಕೂ ತಂದ್ವಿ ಇದನ್ನು, ಈಗಿರ್ತಕ್ಕಂಥ ಶಾಸಕರಿಗೆ. ಅವರು ಏನು ಕಾರ್ಯ ಅದನ್ನು ತೊಗೊಂಡಿಲ್ಲ, ಗಮನಕ್ಕೆ ತೊಗೊಂಡಿಲ್ಲ. ಸರಿ ಆಯಿತು ಅಂತ ನಾವು ಬಿಟ್ಕೊಟ್ವಿ, ಎಲ್ಲನ ಮಾಡ್ಕೊಂಡು ಹೋಗಲಿ, ಅವ್ರು ಶಾಸಕರು ಹಾಕ್ಸಿದ್ದಾರೆ ಬಿಡ್ರಿ ಅಂತ ಬಿಟ್ಕೊಟ್ವಿ. ಇಂಥ ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ಅಡ್ಡಿ ಬರ್ತಕ್ಕಂಥ ಕೆಲಸ ಯಾರೇ ಆಗಲಿ, ನಾನೇ ಆಗಲಿ, ಇನ್ನೊಬ್ಬನೇ ಆಗಲಿ ಯಾರು ಮಾಡಬಾರ್ದು. ಬೇಕಾದ್ರೆ ಇಲ್ಲಿದ್ದಾರೆ ಕೇಳಿ, ಎಷ್ಟು ಜನ ಇದ್ದಾರೆ, ಆವಾಗಲೇ ಇನ್ನೂ ಸುಮಾರು ಜನ ಇದ್ದರು. ಎಲ್ಲರೂ ಕುಡಿಯೋದಕ್ಕೆ ನೀರಿಗೆ ಎಷ್ಟು ಜನ ಅಲಿತಾ ಇದ್ದಾರೆ, ಪಕ್ಕದೂರುಗಳಿಗೆಲ್ಲ ಹೋಗ್ತಾ ಇದ್ದಾರೆ. ಸುಮಾರು 5 ಕಿಲೋಮೀಟ್ರ್ 4 ಕಿಲೋಮೀಟ್ರ್ ಹೋಗಬೇಕು ಕುಡಿಯೋ ನೀರಿಗೆ. ಕಲೆಕ್ಷನ್ ಹಾಕಿದ್ರೆ ಏನು ತಪ್ಪಾಗುತ್ತೆ? ದಯವಿಟ್ಟು ಇದನ್ನು ಎಲ್ಲ ಅಧಿಕಾರಿಗಳನ್ನು ತಿಳ್ಕೊಂಡು ಅಂಥವ್ರು ಬಂದಾಗ ಕಚೇರಿಗಳಿಗೆ ಅವರಿಗೆ ಯಾವ ರೀತಿ ಅದು ನಿಜನ ಸುಳ್ಳ ಅಂತ ತಿಳ್ಕೊಂಡು ಅವರಿಗೆ ಹೇಳ್ತಕ್ಕಂಥ ಕೆಲಸನೇ ಮಾಡಬೇಕೇ ವಿನ ಅವರಿಗೆ ಸಪೋರ್ಟ್ ಮಾಡೋಂಥ ಕೆಲಸ ಯಾರೂ ಅಧಿಕಾರಿಗಳು ಮಾಡಬಾರ್ದು. ನಾನೇ ಆಗಲಿ ಯಾರೇ ಆಗಲಿ. ಇದು ಸಾರ್ವಜನಿಕವಾಗಿ ಮಾಡ್ತಾಯಿದ್ದಾರಲ್ಲ, ಯಾಕೆ ನೀವು ಇದಕ್ಕೆ ಅಡ್ಡಿಪಡಿಸ್ತಾ ಇದ್ದೀರಾ? ನೀವು ಮಾಡಿರಿ, ನೀವು ಮಾಡಿದರೆ ಅವ್ರೇನಕ್ಕೆ ಬರ್ತಾಯಿದ್ರು ಅಂತ ಅವ್ರಿಗೆ ತಿಳಿಸ್ಬೇಕು. ಅವ್ರು ಮಾಡೋಕ್ಕೂ ಯೋಗ್ಯತೆ ಇಲ್ಲ, ಮಾಡೋರಿಗೆ ಬರೀ ಅಡ್ಡಿಪಡಿಸೋಕ್ಕಂಥ ಕೆಲಸಗಳೇ ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ಅವ್ರದ್ದು. ದಯವಿಟ್ಟು ಇದನ್ನು ಇಲ್ಲಿ ನಮ್ಮ ಊರಿನ ಮುಖಂಡರಿದ್ದಾರೆ, ನಾವು ಈ ಫಿಲ್ಟ್ರ್ ದುಡ್ಡನ್ನು ತೊಗೊಂಡೋಗಿ ಇಲ್ಲಿ ನಮ್ಮ ಗ್ರಾಮ ದೇವತೆಗಳ ದೇವಸ್ಥಾನ ಇದೆ, ಗ್ರಾಮ ದೇವತೆಗಳ ದೇವಸ್ಥಾನಕ್ಕೆ ನಾವು ಅದನ್ನು ಕೊಡ್ತೀವಿ. ನಾವೇನು ಮುಟ್ಕೊಳ್ಳಲ್ಲ, ನಾವೇನು ಮುಟ್ಟೋದಿಲ್ಲ 1 ರೂಪಾಯಿ. ಅದೇ ಮುಖಂಡರು ಬರ್ತಾರೆ, ಬೀಗ ಅವ್ರ ಹತ್ರ ಇರುತ್ತೆ, ಆ ದುಡ್ಡನ್ನು ತೊಗೊಂಡು ಲೆಕ್ಕ ಹಾಕಿ, ಮತ್ತು ಏನದು ಕಾರ್ಡ್ ದುಡ್ಡು ಎಷ್ಟು ಬಂತು, ಇದರಲ್ಲಿ ಕಾಯಿನ್ ಬೂತಲ್ಲಿ ಎಷ್ಟು ಬಂತು, ಮತ್ತು ಅದು ಖರ್ಚು ಎಷ್ಟಾಯಿತು, ಆ ವಾಟರ್ ಮ್ಯಾನ್ ಅವನಿಗೆ ಏನಾದರೂ ಕೊಡಬೇಕಾದ್ರೆ ಅವ್ನ ಪಾಪ ಏನೋ ಕಷ್ಟಪಡ್ತಾನೆ, ಅದನ್ನೆಲ್ಲ ಕ್ಲೀನ್ ಮಾಡ್ತಾನೆ, ಅವ್ನಿಗೇನು ಕೊಡಬೇಕು, ಆ ಪಂಚಾಯತಿಂದ ಕೊಡೋದು ಸಾಲಲ್ಲ ಅವನಿಗೂ. ಆ 24 ಗಂಟೆ ಅವ್ನು ನೀರು ಹೋದಾಗ ಬಿಡಬೇಕು, ಮತ್ತು ಮುಗಿದೋದಾಗ ಬಿಡಬೇಕು, ಆಫ್ ಮಾಡಬೇಕು, ಅವ್ನಿಗೆ ಕೆಲಸ ಇರುತ್ತೆ ಅಂತ ಅವ್ನಿಗೇನೋ ಒಂದಷ್ಟು ಗೌರವ ಕೊಟ್ಕೊಂಡು ಈ ಥರ ನಡ್ಸ್ಕೊಂಬರ್ತಾ ಇರೋದಕ್ಕೆಲ್ಲನೂ ಅಡ್ಡಿಪಡಿಸ್ತಿರಲ್ಲ. ನೀವು ದಯವಿಟ್ಟು ಯಾಕೆ ಈ ಥರ ಕೆಲಸಗಳನ್ನ ಮಾಡ್ತೀರಾ? ಮೊದಲು ಇದನ್ನು ಕಡಿಮೆ ಮಾಡಿ. ಎಲ್ಲೋ ಆಂಧ್ರನಲ್ಲಿರೋನು ಬರೋವರೆಗೂ ಇಲ್ಲಿ ಊರಲ್ಲಿ ಕುಡಿಯೋ ನೀರು ಬೇಡವಾ? ಯಾರು ಉಮೇಶ ಬರ್ತಾನೆ ಅದುವರೆಗೂ ಹಾಕ್ಬಾರ್ದು ಕಲೆಕ್ಷನ್ನು? ಯಾರು ಸ್ವಾಮಿ ಉಮೇಶ? ಕುರುಬ್ರಳ್ಳಿ ಗ್ರಾಮಸ್ಥನ ತಾನೆ, ಬಂದು ನಿಂತ್ಕೊಂಡು ಕೆಲಸ ಮಾಡು, ಬೇಡ ಅಂತ ಅಂದವ್ರು ಯಾರು? ನಾನು ಆಂಧ್ರನಲ್ಲಿದ್ದೀನಿ, ಬರೋವರೆಗೂ ಮಾಡಬಾರ್ದು ಅನ್ನೋದಕ್ಕೆ ನೀವು ಯಾರು? MLAನ
ಇಲ್ಲ ಒಬ್ಬ MP ನ ಇಲ್ಲ ಒಂದು ಗ್ರಾಮ ಪಂಚಾಯತಿ ಸದಸ್ಯರ ಯಾರು? ನೀವು ನಮ್ಮಂಗೆ ಮಾಮೂಲಿ ಮನುಷ್ಯರೇ ಬಂದು ನಿಂತ್ಕೊಂಡು ಮಾಡಿರಿ, ಸಾರ್ವಜನಿಕರು ಸೇವೆ ಮಾಡಿರಿ, ಯಾರು ಬೇಡ ಅಂತ ಹೇಳಲ್ಲ. ಸರ್ಕಾರದಿಂದ ಸಮಸ್ಯೆ ಆಗಿದ್ದು ಈ 4 ದಿವಸದಿಂದ ನಾವು ಇದು ರೆಡಿ ಮಾಡಿಸಿ ಇಟ್ಟುಕೊಂಡು ನಾವು ಸಮಸ್ಯೆನ ಬಗೆಹರಿಸ್ಬೇಕಂತ ಮಾಡಿದ್ದಕ್ಕೆ ಈ ಅಡ್ಡಿಪಡಿಸೋಂಥವ್ರಿಗೆ ನೀವು ಮುಂದೆ ಏನು ಬೇಕೋ ಅವ್ರ ಕ್ರಮ ತಗೊಂಡು ಅವ್ರನ್ನ ಈ ಊರಿನಾಗ ಮರ್ಯಾದೆ ಕೊಡೋಂಥ ಜನ ಅವರೇ. ಅವ್ರ ಹತ್ರ ಹೆಂಗೆ ಹೋಗ್ಬೇಕು ಹಂಗೆ ಹೋಗಂತ ಹೇಳಿ ನೀವು ಸಹಾಯಕ್ಕೆ ಕೊಡ್ರಿ ಸರ್. ಈಗಾಗಲೇ 2 ವರ್ಷದಿಂದ ಅದೊಂದು ಫಿಲ್ಟ್ರು ಹಾಕ್ಸೋಕೆ ನಾವು ಶ್ರಮೆ ಪಟ್ಟಿದ್ದಕ್ಕೆ ಅದನ್ನು ಸಮಸ್ಯೆಯಿಂದ ತಗೊಂಡೋಗಿ ಬೇರೆ ಪ್ರೈವೇಟ್ ಮಾಡಿಕೊಂಡು ಸ್ವಂತ ಬಳಸ್ಕೊಂಡು ತಾವ್ರೆ. ಅದನ್ನು 5 ತಿಂಗಳು ಅಂತ ಹೇಳಿದವರು ಇವಾಗ 1 ವರ್ಷ 9 ತಿಂಗಳಾಯಿತು. ಇದುವರೆಗೂ ಅವ್ರು ಏನಪ್ಪ ಅಂತಂದಿಲ್ಲ, ಸ್ವಂತ ದುಡ್ಡು ಹಣ ಬಳಸ್ಕೊಂಡು ದಬ್ಬಾಳಿಕೆ ಮಾಡ್ತಾವ್ರೆ ಸರ್. ವಾರದಿಂದ ನಮ್ಮೂರಲ್ಲಿ ಕುಡಿಯೋ ನೀರಿಗೆ ತುಂಬ ಸಮಸ್ಯೆ ಆಗಿದೆ. ಇದರಲ್ಲಿ ಪಾಚಿ ನೀರು ಯಾವುದೋ ಸಂಪು ನೀರು ಬಿಟ್ಬಿಟ್ಟು ತುಂಬ ಪ್ರಾಬ್ಲಮ್ ಆಗಿದೆ. ಫಿಲ್ಟ್ರ್ಗಳೆಲ್ಲ ರಿಪೇರಿ ಆಗಿದೆ. ಈಗ ಹೊಸ ಐಟಮು ಎಲ್ಲ ತಂದು ಹಾಕಿ ರೆಡಿ ಮಾಡಿದ್ದಾರೆ. ರೆಡಿ ಮಾಡಿನೂ ಕೂಡ ಫಿಲ್ಟ್ರಿಗೆ ನೀರು ಬಿಡ್ತಾ ಇಲ್ಲ. PDO ಅವರು ಕೂಡ ನಿನ್ನೆ ಬರ್ತೀನಿ ಅಂತ ಹೇಳಿದರು. PDO ಅವರು ಸಾಹೇಬರು ಕೂಡ ನಿನ್ನೆ ಬಂದು ಏನೋ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅದೇನು ಸಮಸ್ಯೆ ಅಂತ ಕೂಡ ಬಗೆಹರಿಸಿಲ್ಲ. ಅವರು ಇದುವರೆಗೂ ಕೂಡ ಬಂದಿಲ್ಲ. ವಾರದಿಂದ ಮಕ್ಕಳು ಕಳ್ಳಳಿಗೆ ಹೋಗ್ತಾ ಇದ್ದಾರೆ, ಕುಂಬ್ಳಳಿಗೆ ಹೋಗ್ತಾ ಇದ್ದಾರೆ, ಮತ್ತು ದೊಡ್ಡೂರಿಗೆ ಹೋಗ್ತಾ ಇದ್ದಾರೆ. ದೊಡ್ಡೂರಿಗೆ ಹೋಗಿ ಕೂಡ ಸಣ್ಣ ಪುಟ್ಟ ಮಕ್ಕಳೇನೋ ದೊಡ್ಡವರೇನೋ ಓಕೆ, ಸಣ್ಣ ಪುಟ್ಟ ಮಕ್ಕಳು ಹೋಗಿ ಅಲ್ಲಿ ರೋಡಲ್ಲಿ ಬಿದ್ದು ಮೊಣಕಾಲುಗಳೆಲ್ಲ ಹೊಡೆದಿಕೊಂಡು ಮನೆಗೆ ಬರ್ತಾ ಇದ್ದಾರೆ. ಅದು ಬೇರೆ ತುಂಬ ಹೈವೇ ರೋಡು, ಅಲ್ಲಿ ನೀರು ಹಿಡಿಬೇಕಾದ್ರೆ ಈ ಥರ ತುಂಬ ಸಮಸ್ಯೆ ಇದ್ದರೂ ಕೂಡ ಇಲ್ಲಿ ಬಂದು ಯಾರು ಬಗೆಹರಿಸೋರು ಒಬ್ಬರು ಗತಿ ಇಲ್ಲ. ಇಲ್ಲಿ ಈ ಊರಲ್ಲಿ ಇದು ನಾಲ್ಸೋರು ಪಾಲ್ಸೋರು ಯಾರೂ ಗೊತ್ತಿಲ್ಲ ಸರ್. ಇಲ್ಲಿ PDO ಸಾಹೇಬರು ಬರ್ತೀನಿ ಅಂತ ಹೇಳ್ತಾನೆ ಇದ್ದಾರೆ ನಿನ್ನೆಯಿಂದ. ನಾವು ನೀರಿಗೋಸ್ಕರ ನಿನ್ನೆಯಿಂದ ಕಾಯ್ತಾನೆ ಇದ್ದೀರಿ, ಆದರೂ ಕುಡಿಯೋಕ್ಕೆ ನೀರಿಲ್ಲ ಸರ್ ಊರಲ್ಲಿ. ಪ್ರತಾಪ್ ಕುಮಾರ್ ಅಂತ ಸರ್.